ಬಳ್ಳಾರಿಯ ಬಾಪೂಜಿ ನಗರದಲ್ಲಿ 70ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಲಾಗಿದೆ. ರಸ್ತೆ ಅಗಲೀಕರಣ ಕಾಮಗಾರಿಗಾಗಿ ಕಾರ್ಯಾಚರಣೆ ನಡೆದಿದೆ. ಇದೀಗ ಮನೆಯನ್ನ ಕಳೆದುಕೊಂಡು ಬೀದಿಗೆ ಬಿದ್ದಿರುವಂತ 70 ಕುಟುಂಬಗಳು. ರಸ್ತೆ ಪಕ್ಕದ ಅಕ್ರಮ ನಿವೇಶನವನ್ನ ತೆರವು ಮಾಡಿದೆ ಪಾಲಿಕೆ. ನೋಟಿಸ್ ಅನ್ನ ಕೊಡದೇನೆ ತೆರವು ಮಾಡಿರುವಂತ ಆರೋಪ ಇದೀಗ ಪಾಲಿಕೆ ಮೇಲೆ ಕೇಳಿ ಬರ್ತಾ ಇದೆ. 50ಕ್ಕೂ ಹೆಚ್ಚು ವರ್ಷಗಳಿಂದ ಈ ಕುಟುಂಬಗಳು ಇಲ್ಲೇ ವಾಸ ಇದ್ವು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಕ್ಕುಪತ್ರವನ್ನ ಕೂಡ ಕೊಡಲಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮನೆ ತೆರವು ಮಾಡಿದ್ದಾರೆ ಅನ್ನೋದಾಗಿ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೆಡವಿದ ಮನೆಯ ಆವರಣದಲ್ಲೇ ಟೆಂಟ್ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 50 ವರ್ಷಗಳಿಗೂ ಹೆಚ್ಚು ನಾವು ಇಲ್ಲೇನೆ ವಾಸ ಮಾಡಿಕೊಂಡಿದ್ವಿ. ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಆ ಅವಧಿಯಲ್ಲಿ ಹಕ್ಕುಪತ್ರವನ್ನ ಕೂಡ ಕೊಡಲಾಗಿದೆ ಅಂತ ಹೇಳ್ತಿದ್ದಾರೆ. ಟೋಟಲ್ ಒಂದು 70 ಮನೆ ಹೊಡೆದಿದ್ದಾರೆ. ಯಾವುದೇ ಅವ್ರು ನೋಟಿಸ್ ಕೊಟ್ಟಿಲ್ಲ, ಇಂಟಿಮೇಷನ್ ಏನು ಮಾಡಿಲ್ಲ ನಮಗೆ. ಫಸ್ಟ್ ಏನು ಹೇಳಿದ್ರು, ಫಸ್ಟ್ 5 ಅಡಿ ತಕ್ಕ ಅಂತ ಹೇಳಿದ್ರು. 5 ಅಡಿ ಆದಮೇಲೆ ಏನು ಮಾಡಿದ್ರು, ಇಲ್ಲ ಅವೆಲ್ಲ ಗೌರ್ಮೆಂಟ್ ಜಾಗ, ಇದು ನಿಮಗೆ ಕರೆಂಟ್ ಕಂಬ ಒಳಗದವ ಅಂತೇಳಿ ಮತ್ತೆಲ್ಲ ಕಟ್ ಮಾಡಿದ್ರು. ಅವ್ರ ಉದ್ದೇಶ ಏನಂದರೆ ಮಿಲ್ಗಳ ಹತ್ರ ಎಲ್ಲ ದುಡ್ಡು ಎತ್ತಾರೆ. ಫಸ್ಟ್ ಆಫ್ ಆಲ್ ದುಡ್ಡು ಎತ್ತಿ ಅವ್ರ ರಸ್ತೆಗೆ ಅಗಲೀಕರಣ ಮಾಡೋಕ್ಕಾಗಿ ನಮ್ಮನ್ನ ಮನೆ ಹೊಡಿಸಾರ ಸರ್. ಈಗ ಇಲ್ಲಿ ಅಗಲ ಆಯ್ತಾ ಸರ್, ಇಲ್ಲಿ ಅವಶ್ಯಕತೆ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಆಲ್ರೆಡಿ ಡಿ ಕಟ್ಟಿದ್ವಿ. ಇಲ್ಲಿ ನಾವು ಸರ್ಕಾರಕ್ಕೆ ಡಿ ಕಟ್ಟಿವಿ. ಈ ಸರ್ಕಾರನೇ, ಕರ್ನಾಟಕ ಸರ್ಕಾರನೇ ಫೇಕ್ ಅಂದಮೇಲೆ ಇವಾಗ ಯಾವ ಸರ್ಕಾರ ಐತಿ ಇದು ಕೂಡ ಫೇಕಾ ಅಂದರೆ ಇದಕ್ಕೆ ಮತ್ತೆ ಇದೇನು ಇದಾಗಬೇಕಲ್ಲ ಸರ್, ಕ್ರಮ ತಗೋಬೇಕಲ್ಲ. ಇವಾಗ ಇಷ್ಟು ಮನೆ ಕಿತ್ತಾರೆ, ಅವ್ರಿಗೇನು ಯಾವುದೇ ಇದು ಕೊಟ್ಟಿಲ್ಲ ನಮಗೆ. ಫಸ್ಟ್ ಆಫ್ ಆಲ್ ಒಂದು 70 ಮನೆಗೆ ಹೋಗಿದೆ ಸರ್. ಈಗ 70 ಮನೆ ಹೋಗಿದ್ದಾವೆ, ಯಾವುದೇ ಕೊಟ್ಟಿಲ್ಲ ಸರ್. ನಮ್ಗೆ ಏನು ಹೇಳ್ತಾರೆ ಅವರು, ಅದೇ ಮುಂಡ್ರಿಗೆ ಅಲ್ಲಿ ಸಾಲ ಸಂಬಂಧ ಮಾಡ್ಕೊಂಡು ಮನೆ ಕಟ್ಕೊಂಡು ಮಗಳಿಗೆ ಮದುವೆ ಮಾಡೀನಿ ಸರ್. ಇಂಥ ಮಗನ ಹಿಡ್ಕೊಂಡು ನಾನು ಸಾಲ ಯಾವ ಥರ ಕಟ್ಟಬೇಕು, ಬಾಡಿ ಯಾವಾಗ ಕಟ್ಬೇಕು ಸರ್ ನಾನು? ಅದಕ್ಕೆ ಏನು ನಮಗೆ ಪರಿಹಾರ ಕೊಡೋವರೆಗೆ ನಾವು ಎಲ್ಲಿ ಬಿಟ್ಟು ಹಾಕಲ್ಲ ಸರ್ ಜಾಗ ಮಾತ್ರಕ್ಕೆ ನಾವು. ನಾವು ಈ ಮಗನ ಹಿಡ್ಕೊಂಡು ನಾವು ಈ ಮಗ ದುಡಂಗದೇನೇನು ಸರ್, ನಿಮ್ಮ ಕೊನೆ ಹೆಂಗೆ ಕಾಣ್ತಾನೆ ಸರ್ ನೋಡ್ರಿ. ಹಂಗವನಕ್ಕೆ ಸರ್ ಇವನಿಗೆ ಬರೋದು ಪಿಂಚಿನಿದ್ರಾಗೆ 1400 ಬರ್ತದೆ ಸರ್. ಅದ್ರಾಗೆ ಜೀವನ ಮಾಡ್ತದೆ ಸರ್, ಗಂಡ ಮಗ ಈ ಹುಡುಗ. ಅದರಿಂದ ನೋಡಿ ಸರ್, ನಾವು ಬಾಡಿ ಇಷ್ಟು ಕಷ್ಟದಲ್ಲ ಇದ್ದೀವಿ ನಾವು. ಬಾಡಿ ಇವಾಗ ನೋಡಿ 4,000 ರೂಪಾಯಿ ಬಾಡಿ ಕಟ್ಬೇಕು. ನಾವು ಎಲ್ಲಿ ಕಟ್ಬೇಕು ಸರ್? ನಾನು ಯಾವ ರೀತಿಯಿಂದ ಕಟ್ಬೇಕು ಸರ್? ನಾನು ಗಂಡ ನೋಡೋದು ದುಡಂಗಿಲ್ಲ ಸರ್. ಗಂಗವನ್ಕೆಲ್ಲ ಹಾಕ್ಸುತ್ತಾಯಿ, ಕಾಲೆಲ್ಲ ಮೊಣಕಾಲೆಲ್ಲ ಆತನ ಹಿಡ್ಕೊಂಡು ಹಿಡ್ಕೊಂಡು ನಾನು ಮಾಡ್ಬೇಕು, ಜೀವನ ಮಾಡ್ಬೇಕು ಸರ್. ನಾನು ನಮಗೆ ಮನೆ ಇಲ್ಲ. ನನ್ನ ಮಗ ಇರೋದು ಒಬ್ಬನೇ, 2 ಹೆಣ್ಮಕ್ಳು. ನಮ್ಮವ್ರಾಗಿ 25-27 ವರ್ಷ ಆಗೈತೆ. ಅದೇ ಮನೆಗೆ ಜೀವನ ಮಾಡ್ತಿದ್ದೆ. ಏನೋ ನನ್ನ ಸಾಮಾನು ಏನಿರೋ ಸಿದ್ದಿದ್ವು ಎಲ್ಲ ಇಟ್ಕೊಂತಿದ್ದೆ. ಅಲ್ಲಿ ಏನೇನು ತಕ್ಕ ಅಂದಿದ್ರೆ ನಾನು ತಕ್ಕಂತಿದ್ದೆ ಸರ್. ಅದೇ ನನಗೆ ಬೇಜಾರು, ಇನ್ನೇನಿಲ್ಲ. ಇವಾಗ ಎಲ್ಲುಂಡೆ ಎಲ್ಲಿ ಮಕ್ಕಬೇಕು ನಾನು? ಅರ್ಧೋಗೈತೆ ಸರ್. ನಾನು ಎಲ್ಲಿ ಇಕ್ಬೇಕು? ನಾನು ಎಲ್ಲಿ ಮಕ್ಕಬೇಕು, ಎಲ್ಲಿ ಉಣ್ಬೇಕು? ನಮ್ಮವ್ರಾಗಿ 27 ವರ್ಷ ಹಂಗೆ ಜೀವನ ಮಾಡಿಕಂತ ನನ್ನ ಮಕ್ಳಿಗೆ ಮದುವೆ ಮಾಡಿದ 3 ಆ ಮನೆ ಹೋದ್ರೆ ನಾನು ಎಲ್ಲಿರ್ಬೇಕು? ಅದನ್ನ ಸರ್, ಅದು ಯಾರ್ದಿಲ್ಲ. ನಮ್ಮ ಅತ್ತೆ ನಮ್ಮಮ್ಮ ಕೊಟ್ಟಿರೋದು. ನಮ್ಮ ಅತ್ತೆ ನಮ್ಮ ಮಾಮ ಜಾಗ ಪಟ್ಟುಗುಡ್ ಕೊಟ್ಟಾಗ ಹಳೆ ಪಟ್ಟಗುಡ ಐತ್ರಿ ಅಂತಲ್ಲೇ ಕೊಡಂದ್ರೆ ಐತಿ. ಮನೆ ಪಟ್ಟಗುಡ ಐತೆ. ನಮ್ಮ ಮಾಮ 3 ಗಂಡು ಮಕ್ಕಳು. 3ನಾಗ ನನಗಂತೂ